ಇದು ನಮ್ಮಿಬ್ಬರ ಮಧ್ಯೆ ಇರೋ ವಿಚಾರ, ಬೇರೆಯವ್ರ ಹೆಸರನ್ನ ತರಬೇಡಿ. ಮುಂದಿನ ತಿಂಗಳಲ್ಲಿ ನಾನು ನಿಮಗೆ ಸೇರಬೇಕಾದ ಹಣವನ್ನು ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಕುಟುಂಬಸ್ಥರ ಹೆಸರನ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ. ಬಡ್ಡಿ ಸೇರಿದಂತೆ 3 ಲಕ್ಷ ಹಣ ಕೊಡ್ತೀನಿ ಅಂತ ಸಮೃದ್ಧಿ ಹೇಳಿರ್ತಕ್ಕಂಥದ್ದು. ಸಮೃದ್ಧಿರಾಮ್ ಹಾಗೂ ಪ್ರತಿಭಾ ಶೆಟ್ಟಿ ಮಾತಾಡಿರೋ ಆಡಿಯೋ ಕೂಡ ಈಗ ಲಭ್ಯವಾಗಿದೆ. ಆಡಿಯೋದಲ್ಲಿ ಜೋರಾಗಿಯೇ ಆವಾಜ್ ಹಾಕಿದ್ದಾರೆ ಸಮೃದ್ಧಿರಾಮ್. ಸೊ ಅದು ಕೂಡ ಕ್ಲಿಯರ್ ಆಗಿದೆ. ಯಾವುದೇ ಕಾರಣಕ್ಕೂ ಹೆಸರು ತಗೋಬೇಡಿ. ಸಾಲ ಮಾಡಿರೋದು ನಾನು, ಸಾಲವನ್ನು ವಾಪಸ್ ಕೊಡಬೇಕಾಗಿರೋದು ನಾನು, ಮುಂದಿನ ತಿಂಗಳಲ್ಲಿ ನಿಮಗೆ ನಾನು ಹಣ ಕೊಡ್ತೀನಿ ಅಂತೆಲ್ಲ ಅವರು ಆಡಿಯೋದಲ್ಲಿ ಮಾತಾಡಿದ್ದಾರೆ. ಅಲ್ಲ ಎಲ್ಲ ಕ್ಲಿಯರ್ ಆಯ್ತಾ ಪ್ರತಿಭಾ? ಆಯ್ತು. ಆಯ್ತು. ಈಗ ನನ್ನ ಅಕ್ಕನ ಟಾರ್ಗೆಟ್ ಮಾಡೋದು, ನನ್ನ ತಂದೆ ತಾಯಿನ ಟಾರ್ಗೆಟ್ ಮಾಡೋದು ನಿಮ್ ಕಡೆಯಿಂದ ಆಗಲ್ಲ ಅಂತ ನಾನು ಅನ್ಕೋತೀನಿ. ನಾನು ಆಗ್ಲೇ ಅಲ್ಲೇ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೀನಿ. ಇನ್ನು ನಿನ್ ತಂಟೆಗೆ ನಾನು ಬರಲ್ಲ. 30ನೇ ತಾರೀಕು ಹತ್ರ ಬಂದ್ರೆ ಒಂದು ಮೆಸೇಜ್ ಹಾಕ್ತೀನಿ ಅಷ್ಟೇ. ಅದೇ ನೆಕ್ಸ್ಟ್ ಮಂತ್ ಇಂದ ಅಂತಾನು ಮೆನ್ಷನ್ ಮಾಡಿದೀನಿ. ಅಷ್ಟೊಳಗೆ ನೀನು ನಮ್ಮ ಅಕ್ಕನ ನಂಬರ್ ನಿನ್ಗೆ ಯಾರು ಕೊಟ್ಟವ್ರೆ ಅನ್ನೋದು ನನ್ಗೆ ಗೊತ್ತು. ನೀನು ಏನ್ ಟಾರ್ಗೆಟ್ ಮೆಸೇಜ್ ಮಾಡಿದಿ ಅನ್ನೋದು ಎಲ್ಲ ನನ್ಗೆ ಗೊತ್ತು. ಸಮಯ ಸಂದರ್ಭ ಬರ್ಲಿ, ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತೀನಿ. ಆಯ್ತಾ? ಈಗ ನಿನ್ ಕಡೆಯಿಂದ ನನ್ಗೆ ಗೊತ್ತಾಗುತ್ತೆ ನೀನ್ ಯಾರ್ಯಾರು ಮೆಸೇಜ್ ಮಾಡಿ ಅವ್ನ್ ಗೊತ್ತಾ ಇವ್ನ್ ಗೊತ್ತಾ ಅಂತ ಎಲ್ಲರಿಗೂ ಕೇಳಿದೆಯಲ್ಲ ಮೆಸೇಜ್ ಮಾಡಿ. ಆಯ್ತಾ? ಎಲ್ಲದಕ್ಕೂ ಟೈಮ್ ಬಂದಾಗ ಹೇಳ್ತೀನಿ. ನೀನು ಟಾರ್ಗೆಟ್ ಕಾರುಣಿನ್ ಮಾಡಿದ್ರೆ, ಕಾರುಣಿನ್ ಟಾರ್ಚರ್ ಕೊಟ್ರೆ ಏನಾಗುತ್ತೆ, ಕಾರುಣಿನ್ ಏನ್ ಮಾಡಿದ್ರೆ ಇವಳು ಟಾರ್ಚರ್ ಕೊಟ್ಟಾಗ ಇವಳು ನನಗೆ ಟ್ರಿಗರ್ ಆಗ್ತಾಳೆ. ಅವಾಗ ಅವಳು ಟ್ರಿಗರ್ ಆದ್ರೆ ಅವಾಗ ನಮ್ಮ ಟ್ರಿಗರು. ಇವೆಲ್ಲ ನೀನ್ ಟಾರ್ಗೆಟ್ ಪ್ಲಾನ್ ಮಾಡಿದ್ಯಾ? ಇನ್ನೇನಾದ್ರೂ ನನ್ಗೆ ಗೊತ್ತಾಗುತ್ತೆ ನಮ್ಮ ಅಕ್ಕನಿಗೆ ನೀನು ವಿಚಾರಕ್ಕೆ ಸಂಬಂಧ ಇಲ್ದಿರೋರ ನಮ್ಮ ಅಕ್ಕನ ಟಾರ್ಗೆಟ್ ಮಾಡೋದು ಅವಳೇ ಬಿಡಲ್ಲ ಬಿಡು ನಿಮ್ಮನ್ನ. ಆಯ್ತಾ? ಇನ್ನೊಮ್ಮೆ ಕಿವಿಗ್ ಬಿತ್ತು ಅಂತ ಅಂದ್ರೆ ನೀನ್ ಹೆಂಗೆ ಹೋಗಿದ್ಯಾ ಅವರು ಅದೇ ರೂಟಲ್ಲೇ ಬರ್ತಾರೆ. ಅವ್ರು ನೀನ್ ಯಾವ ರೂಟಲ್ಲಿ ಹೋಗಿದ್ಯಾ ಅದೇ ರೂಟಲ್ಲಿ ಬರ್ತಾರೆ. ಆಯ್ತು ಅಷ್ಟೇನಾ? ಅಲ್ಲೇ ಹೇಳಿದೀನಿ ನಾನು ನಿನ್ ತಂಟೆಗೆ ಬರಲ್ಲ, ನೀನ್ ನನ್ ತಂಟೆಗೆ ಬರಬಾರ್ದು ಅಂತ. ಮತ್ತೆ ನಾನ್ ನಿನ್ ತಂಟೆಗಲ್ಲ 2 ಲಕ್ಷ 3 ಲಕ್ಷ ಅಂತ ಹೆಂಗಂದೆ ನೀನು ಬಡ್ಡಿ ಸೇರ್ಸಿ? ಇಲ್ಲ ಅಂದ್ರೆ ನಾನ್ ಕಟ್ಟಿಲ್ವಾ 6,000 ತಿಂಗಳು? ಅದನ್ನೇ ನಾನು ನಿನ್ ಮೆನ್ಷನ್ ಮಾಡಿದೆ. ನಿನ್ ಬಡ್ಡಿ ಅಂತ ನಾನು ಮೆನ್ಷನ್ ಮಾಡ್ತೀನಿ. ನಾನು ಏನಂದ್ರೆ ಫಸ್ಟ್ ನಿಮ್ದು 2 ಕೊಟ್ಟರೆ ತೀರಿಸ್ತೀನಿ ಪ್ರತಿಭಾ ಅಂತ ಹೇಳಿದ್ದೀನಿ ನಾನು. ನೀನ್ ಹೇಳಿರೋದು ನೆಕ್ಸ್ಟ್ ಮಂತ್ 30th ಇಂದ ತಾನೇ. ನಾನು ನಿನ್ ತಂಟೆಗೆ ಬರಲ್ಲ, ನೀನ್ ನನ್ ತಂಟೆಗೆ ಬರ್ಬೇಡ ಅಷ್ಟೇ. ಅದು ಮೆನ್ಷನ್ ಮಾಡು. ನಿಮ್ಮ ಫ್ಯಾಮಿಲಿ ತಂಟೆಗೆ ನಾನು ಬರಲ್ಲ. ಈ ಪ್ರಕರಣದಲ್ಲಿ ಹಣ ಕೊಟ್ಟಂತಹ ಪ್ರತಿಭಾ ಶೆಟ್ಟಿಗೆ ಆವಾಜ್, ನೀನು ಯಾರ ತಂಟೆಗೂ ಬರ್ಕೊಡ್ದು, ನಾನು ಹೇಳಿದ ಡೇಟಿಗೆ ಕೊಡ್ತೀನಿ ಅಂತ. ಪ್ರತಿಭಾ ಹಾಗೂ ಸಮೃದ್ಧಿ ಆಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇಬ್ಬರು ಕೂಡ ಮಾತಾಡಿರ್ತಕ್ಕಂಥದ್ದು. ಇಷ್ಟು ದಿನ ನನಗೆ ಟಾರ್ಚರ್ ಮಾಡಿ ಈಗ ನೀನು ಅವಾಯ್ಡ್ ಮಾಡ್ತಾ ಇದೀಯಾ. ನೀನು ಕೊಟ್ಟ ಎಲ್ಲ ಟಾರ್ಚರ್ಗಳಿಗೂ ನನ್ನ ಹತ್ರ ಸಾಕ್ಷಿ ಇದೆ. ಬಡ್ಡಿಗೆ ಹಣ ಕೊಟ್ಟು ನನ್ನ ಮೇಲೆ ದೂರು ಕೊಡ್ತೀರಾ? ನಿನಗೆ ಮನುಷ್ಯತ್ವ ಬೇಡವಾ? ಸುಳ್ಳು ಕಥೆಗಳನ್ನು ಕಟ್ಟಿದೀಯಾ? ನೀನು 2 ಲಕ್ಷ ಮಾತ್ರ ಕೊಡಬೇಕು, ದುಡ್ಡು ಬರೆದಿದ್ದರೂ ಪರವಾಗಿಲ್ಲ, ಬೀದಿಗೆ ಎಳೆಯೋಣ ಅಂತ ಹೇಳಿದೀಯಾ? ಅದರ ಸ್ಕ್ರೀನ್ಶಾಟ್ ನನ್ನ ಬಳಿ ಇದೆ ಅಂತ ಸಮೃದ್ಧಿ ಹೇಳಿರ್ತಕ್ಕಂಥದ್ದು. ಈ ಎಲ್ಲ ಆಡಿಯೋನು ಕೂಡ ಈಗ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಹಲೋ ಪ್ರತಿಭಾ, ಬ್ಲಾಕ್ ಯಾಕೆ ಮಾಡ್ಕೊಂಡಿದ್ಯಾ ಪ್ರತಿಭಾ? ನೀನ್ ಕಂಟಿನ್ಯೂಸ್ ಫೋನ್ ಮಾಡ್ತಿದ್ದಲ್ಲ, ನಂಗೆ ಸ್ವಲ್ಪ ಕೆಲಸ ಇತ್ತಿಲ್ಲ. ನೀವು ಮಾಡ್ತಾರಲ್ಲ ನನಗೆ ಟಾರ್ಚರ್. ಯಾಕೆ ಈಗ ಕಾಲ್ ಬ್ಲಾಕ್ ಮಾಡ್ಕೊಂಡ್ಬಿಟ್ರಿ? ನೀಯತ್ತಿರೋರು ಬ್ಲಾಕ್ ಮಾಡ್ಕೋಬಾರ್ದು. ನಾನ್ ಬ್ಲಾಕ್ ಮಾಡಿಲ್ವಲ್ಲ ನೀಯತ್ತಿರೋದಕ್ಕೆ. ಏನೇನ್ ಸ್ಟೇಟ್ಮೆಂಟ್ ಕೊಡ್ತಾ ಇದೀಯಮ್ಮ ನೀನು? ನಿನಗೆ ಬ್ಲಾಕ್ ಮೇಲ್ ಏನು ನೀನ್ ಮರ್ತ್ಬಿಟ್ಟಿದ್ಯಾ? ನಿಮ್ದೆಲ್ಲ ಸ್ಕ್ರೀನ್ ಶಾಟ್ ಇಟ್ಟಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನಾನು? ಯಾಕೆ ಭಯ ಆಗ್ತಿದ್ಯಾ? ಬ್ಲಾಕ್ ಮಾಡಿದ್ಯಲ್ಲ, ಈ ಕಥೆನೆಲ್ಲ ಸ್ಕ್ರೀನ್ ಶಾಟ್ ಸಮೇತ ನಾನು ತಗೊಂಡೋಗ್ಲಿಲ್ಲ ಅಂತ ಅಂದ್ರೆ ಕಮಿಷನರ್ ಹತ್ರ ನನಗೆ ಅನ್ಯಾಯ ಆಗಿರೋದು, ಇವ್ರು ಕೊಟ್ಟಿರೋದು ಎಷ್ಟು ಜಡ್ ಇಟ್ಟಿದೀನಿ. ಕೇಳಿಸ್ತಿದೆ. ಸುಳ್ಳು ಕಥೆಗಳು ಕಟ್ಟಿದ್ಯಲ್ಲ, ಇದಕ್ಕೆಲ್ಲ ಆನ್ಸರು ನಾನು ಮಾತಾಡಲ್ಲ ಅನ್ಕೊಂಡಿದ್ಯಾ? ನನ್ನ ಹತ್ರನೂ ಇದೆ. ಅದೇ ನಿನ್ನ ಹತ್ರ ಏನಿದೆ? ನೀನ್ ಕಳ್ಸಿರೋದು ಅಷ್ಟೇ ನನಗೆ. ನೀನ್ ಕಳ್ಸೋ 2 ಲಕ್ಷದ ಅಷ್ಟೇನೆ ಇರೋದು. ಅಷ್ಟನ್ನೇ ನಾನು ಕೊಡ್ಬೇಕು. ಅದ್ರಲ್ಲಿ ಫೋನ್ ಪೇ ನಾನು ಎಷ್ಟು ಮಾಡಿದೀನಿ ಅನ್ನೋದು ಇದೆ. ಆಮೇಲೆ ನೀವು ಕಳ್ಸಿದಿರಲ್ಲ ಮೆಸೇಜ್ಗಳು, ಏನೇನ್ ಇಂಟೆನ್ಷನ್ ಮಾಡಿದೀರ ಅಂತ. ನಿನ್ಗೆ ವೇಟ್ ಮಾಡ್ತಾರೋ, ನೀನ್ ಎಲ್ಲ ಹೋಗಿ ನಿಲ್ಸಿ ಅನ್ನೋದನ್ನ ವೇಟ್ ಮಾಡ್ತಾರೋ. ಸೊ ತಂಗಿ ಕಾರುಣ್ಯರಾಮ್ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂಗಿ ವಿರುದ್ಧನೇ ಕಾರುಣ್ಯರಾಮ್ ದೂರು ಕೊಟ್ಟಂತಹ ವಿಚಾರ ಪಬ್ಲಿಕ್ ಟಿವಿಗೆ ಕಾರುಣ್ಯ ಸಹೋದರಿ ಸಮೃದ್ಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಂಗಿ ವಿರುದ್ಧ ನಟಿ ಕಾರುಣ್ಯರಾಮ್ ದೂರು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ಕಾರುಣ್ಯ ಸಹೋದರಿ ಸಮೃದ್ಧಿ ಹೇಳಿಕೆ: ಘಟನೆಯಿಂದ ನನ್ನ ಕುಟುಂಬ ನನ್ನಿಂದ ದೂರವಾಗಿದೆ. ಅಕ್ಕನ ಹೆಸರು ಹಾಳಾಗ್ತಾ ಇದೆ ಅಂತ ನಾನು ದೂರನ್ನು ಕೊಡಲಿಲ್ಲ. ಪ್ರತಿಭಾ ನನ್ನ ಕ್ಲೋಸ್ ಫ್ರೆಂಡ್, ಆಕೆಗೆ ನಾನು ಹೆಲ್ಪ್ ಮಾಡಿದ್ದೀನಿ. ಫ್ರೆಂಡ್ ಆಗಿದ್ದುಕೊಂಡು ಹೀಗೆ ಮಾಡ್ತಾಳೆ ಅಂತ ನಾನು ಅಂದುಕೊಂಡಿರಲಿಲ್ಲ ಅಂತೆಲ್ಲ ಪಬ್ಲಿಕ್ ಟಿವಿ ಜೊತೆ ಕಾರುಣ್ಯ ಸಹೋದರಿ ಸಮೃದ್ಧಿ ಆಡಿರ್ತಕ್ಕಂಥ ಮ್ಯಾಚ್. ಇದು ಟಿಪಿಕಲಿ ಹಣಕಾಸಿನ ವ್ಯವಹಾರ. ಸಾಲ ಮಾಡಿದ್ದಾರೆ, ಸಾಲ ವಾಪಸ್ ಕೊಟ್ಟಿಲ್ಲ ಅಂದಾಗ ಸಹಜವಾಗಿ ಅವ್ರು ಕೇಳ್ತಾರೆ, ಆಯಿತಾ? ಆಮೇಲೆ ಇಡೀ ಪ್ರಕರಣ ಇಷ್ಟೊಂದು ಹೈಲೈಟ್ ಆಗೋದಕ್ಕೆ ಕಾರಣ ಆಕೆ ಕಾರುಣ್ಯರಾಮ್ ತಂಗಿ ಅನ್ನೋದು ಅಷ್ಟೇ ಹೈಲೈಟ್ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವಾಗ ನನ್ನ ಕುಟುಂಬದವ್ರು ನನ್ನನ್ನು ದೂರ ಮಾಡ್ಕೊಂಡಿದ್ದಾರೆ, ಆಯಿತಾ? ನಮ್ಮ ಅಕ್ಕನ ಹೆಸರು ಹಾಳಾಗುತ್ತೆ ಅಂತ ನಾನು ಸಮೃದ್ಧಿ ವಿರುದ್ಧ ದೂರು ಕೊಟ್ಟಿರಲಿಲ್ಲ, ಪ್ರತಿಭಾ ವಿರುದ್ಧ.
ಆಕೆ ನನ್ನ ಕ್ಲೋಸ್ ಫ್ರೆಂಡು, ನಾನು ಆಕೆಗೆ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ದೀನಿ ಅಂತೆಲ್ಲ ಒಂದಷ್ಟು ವಿಚಾರಗಳನ್ನ ಆಕೆ ಮಾತಾಡಿದ್ದಾರೆ. ತಂಗಿ ವಿರುದ್ಧ ನಟಿ ಕಾರುಣ್ಯರಾಮ್ ದೂರು ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆಯಿಂದ ನನ್ನ ಕುಟುಂಬ ನನ್ನಿಂದ ದೂರಾಗಿದೆ ಅಂತೆಲ್ಲ ಒಂದಷ್ಟು ಆಕೆ ಮಾತಾಡಿದ್ದಾರೆ.